Betul. ನಾಯಿ ಮೇಲೆ ಚಿರತೆ ದಾಳಿ ಮಾಡಿ ಪರಾರಿಯಾಗಿದ್ದು, ಎಚ್ಚೆತ್ತುಕೊಂಡು ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಇಂದು ಚಿರತೆ ಸಿಕ್ಕಿದೆ. ಕೊರಟಗೆರೆ ಪಟ್ಟಣದ 4ನೇ ವಾರ್ಡ್ ಕಾವಲುಬೀಡು ಗ್ರಾಮದ ನಿವಾಸಿ ರಮೇಶ್ ಎಂಬುವವರ ಸಾಕು ನಾಯಿ ಮೇಲೆ ಮಂಗಳವಾರ ರಾತ್ರಿ ದಾಳಿ ನಡೆಸಿತು. ಇದರಿಂದ ಸಾರ್ವಜನಿಕರು ಭಯಭೀತರಾಗಿದ್ದರು. ತಕ್ಷಣ ಅರಣ್ಯ ಇಲಾಖೆ ಸೂಕ್ತ ಕ್ರಮ ವಹಿಸಿ ಚಿರತೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 2 ವರ್ಷದ ಚಿರತೆ ಮರಿ ಬೋನಿಗೆ ಬಿದ್ದು ಘರ್ಜಿಸುತ್ತಿದ್ದು, ಪಟ್ಟಣದ ಜನತೆ ಚಿರತೆ ನೋಡಲು ದೌಡಾಯಿಸಿ ಮುಗಿಬಿದ್ದು ಕಂಡುಬಂತು. ಹಿರೇಬೆಟ್ಟ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಚಿರತೆಗಳ ಉಪಟಳ ಹೆಚ್ಚಾಗುತ್ತಿರುವುದರ ಬಗ್ಗೆ ಗಮನ ಹರಿಸಿದ ಅರಣ್ಯ ಇಲಾಖೆ ತಕ್ಷಣ ಕ್ರಮ ವಹಿಸುವುದರಿಂದ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ. ವಿಷಯ ತಿಳಿದ ತಕ್ಷಣ ಡಿಆರ್ಎಫ್ಒ ದಿಲೀಪ್ ಸೇರಿದಂತೆ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಚಿರತೆ ಬೇರೆಡೆ ಸಾಗಿಸುವ ವ್ಯವಸ್ಥೆ ಮಾಡಿದ್ದಾರೆ. ಏನು ಇವತ್ತು ಕೊರಟಗೆರೆ ಪಟ್ಟಣದ ಹೊರವಲಯದಲ್ಲಿ ಕಾವಲಬೀಡು ಗ್ರಾಮದಲ್ಲಿ ಚಿರತೆ ಬೋನಿಗೆ ಬಿದ್ದಿರತಕ್ಕಂಥದ್ದು. ಈ ಭಾಗದಲ್ಲಿ ಏನು ಫಾರೆಸ್ಟ್ ಅಡ್ಜಸೆಂಟ್ ಇರೋದ್ರಿಂದ ಜಾಸ್ತಿ ಚಿರತೆಗಳು ಅವಳಿ ಮನೆ 3 ದಿನದ ಮುಂದೆ ನಾಯಿನ ಬಂದು ಕಚ್ಚುತ್ತದೆ. ಅದನ್ನು ನಾವು ಫಾರೆಸ್ಟ್ ಇಲಾಖೆಗೆ ತಿಳಿಸ್ತೀವಿ. ಕೂಡಲೇ ಒನ್-ಡೇನಲ್ಲೇ ಅವರು ಬೋನ್ ತಂದಿಡ್ತಾರೆ. ಇವತ್ತು ಬೆಳಗ್ಗೆ ಅದರಲ್ಲಿ ಚಿರತೆ ಸುಮಾರು ದೈತ್ಯ ಗಾತ್ರದ ಚಿರತೆ ಬಿದ್ದಿರುತ್ತದೆ. ಇವತ್ತು ಫಾರೆಸ್ಟ್ನವರು ಇಮಿಡಿಯೇಟ್ ಬಂದು ಅದನ್ನು ತೊಗೊಂಡೋಗುವಂಥದ್ದು ಬೇರೆ ಕಡೆ ಸಾಗಿಸೋಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಏನಂದರೆ ಈಗ ಏನು ಸುತ್ತಮುತ್ತ ಫಾರೆಸ್ಟ್ ಇರೋದ್ರಿಂದ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇರೋದ್ರಿಂದ ಫೆನ್ಸಿಂಗ್ ಮಾಡಿಕೊಡ್ಬೇಕು. ಯಾವುದೇ ಕಾಡು ಪ್ರಾಣಿ ಈ ಕಡೆ ಏನು ಊರ ಕಡೆಗೆ ಬರ್ದಂಗೆ ಫೆನ್ಸಿಂಗ್ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ.